ನಾನು ಯುಗಾದಿ ಹಬ್ಬದ ಸಮಯದಲ್ಲಿ ಬಿಟ್ಟಿದ್ದು. ಮುಂದಿನ ಯುಗಾದಿವರೆಗೂ ನಾನ್ ವೆಜ್ ತಿನ್ನಲ್ಲ. ಇವತ್ತು ವೆಜಿಟೇರಿಯನ್. ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತು ಗ್ರಾಮಾಂತರ ಪ್ರದೇಶದವ್ರಿಗೆ ZPTP ಬರ್ತಾ ಇದೆಯಲ್ಲ, ಇಷ್ಟ ಸಬ್ಜೆಕ್ಟ್. ಇಲ್ಲ, ಬೇರೆ ಬೇರೆ. ನಮ್ಮದು ಫೆಬ್ರವರಿ ಅಂದ್ಕೊಂಡಿದ್ದೀವಿ. ಒಟ್ಟಲ್ಲಿ ಮಾರ್ಚ್ಗೆ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು. ZPTPದು ಅದೇ ಸಮಯಕ್ಕೆ ಆಗ್ಬೋದು. ಒಟ್ಟಿಗೆ ಏನಾಗಲ್ಲ. ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಸಚಿವರ ಮೌಲ್ಯಮಾಪನ ಏನಾದರೂ ಇಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ನಾನು ಹೇಳಿದಲ್ಲ, ಅಷ್ಟು ಬಿಟ್ಟರೆ ಮೌಲ್ಯಮಾಪನ ಆಗಲಿ, ರಿಷಫಲ್ ಆಗಲಿ, ಇನ್ನೊಂದಾಗಲಿ ಯಾವುದೂ ಡಿಸ್ಕಷನ್ಸ್ ಇಲ್ಲ. ಯಾವ ಸಬ್ಜೆಕ್ಟು ಇಲ್ಲ. BJP ವಿಚಾರನೂ ಇಲ್ಲ ಇವತ್ತು. BJP ಅವ್ರ ಬಗ್ಗೆ ಆಗಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆಗಲಿ ವಿಪಕ್ಷದವ್ರು ಸಹಜವಾಗಿ ಟೀಕೆಗಳು ಮಾಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಒಂದೇ ಒಂದು ಚರ್ಚೆ ನಮ್ಮ ಚುನಾವಣೆಗಳ ಬಗ್ಗೆ ಅಷ್ಟೇ, ಏನೂ ಇಲ್ಲ. ನಾನು ಮೊನ್ನೆ ಏನು ಹೇಳಿದೆ, ಕ್ರಾಂತಿನೂ ಇಲ್ಲ, ಭ್ರಾಂತಿ ಅಂತ ಹೇಳಿದಲ್ಲ. ಕ್ರಾಂತಿ ಏನಾಗಲ್ಲ. BJP ಅವರು ಇದರ ಸುಮ್ಮನೆ ಇರೋದಿಲ್ವಲ್ಲ. ಅವರು ಆಗ ನಮ್ಮ ಸರ್ಕಾರ ಬಂದಾಗ್ಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಸರ್ಕಾರ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ಕ್ರಾಂತಿ ಆಗುತ್ತೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಭ್ರಾಂತಿ ಅಷ್ಟೇ. 5 ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಈ ಹತ್ತತ್ರ 2.5 ವರ್ಷ ಆಗ್ತಾಯಿದೆ. 28ಕ್ಕೆ ಮತ್ತೆ ಚುನಾವಣೆ ಆಗುತ್ತೆ. ನಾವೇ ಗೆಲ್ತೀವಿ. BJP JDS ಸ್ಥಾನಗಳು ಈಗಿರ್ತಕ್ಕಂಥದ್ದಕ್ಕಿಂತಲೂ ಕಡಿಮೆ ಆಗುತ್ತೆ. ಇಲ್ಲ, ಇನ್ನೊಂದು 4-5 ಜನ ಮಿನಿಸ್ಟರ್ಸು ಊಟ ಮಾಡ್ತಾಯಿದ್ರು. ನಾಳೆ ಪ್ರೆಸ್ ಮೀಟ್ ಇದೆ. ಬಂತ